ಸಿಟಿ ಅಂತ ಬಂದಿ ಮಾರ್ಕೆಟಿಗೆ ಅಂತ ಬಂದಿ ಮಾರ್ಕೆಟ್ ಮಾಡಕ್ ಬಂದಿ ನಿಮ್ದು ಫಸ್ಟ್ ರ್ಯಾಂಕ್ ರಾಜ್ ಅಂತ ಗೊತ್ತು ನೀವು ಮಾರ್ಕೆಟ್ ಮಾಡಕ್ ಬಂದಿ ಮಾರ್ಕೆಟ್ ಮಾಡಂಗಿಲ್ಲ ಅಲ್ಲಿ ಪರ್ಚೇಸ್ ಮಾಡಕ್ ಬರ್ತಾರೆ ಮಾಡಿ ಪ್ರಮೋಷನ್ ಮಾಡಕ್ ಬಂದಿದ್ದೀನಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ ಒಳ್ಳೆ ಚೆನ್ನಾಗಿದೆ ಕಂಡೀಷನ್ ಕೂಡ ಬೈಕ್ ಅಂದರೆ ಇಲ್ಲಿ ಮಾಡೆಲ್ ಬಂದ್ಬಿಟ್ಟು 18 19 20 ಈ ಥರ ಬ್ರೋ ಬರೀ ಇಂಟರ್ವ್ಯೂ ಕೊಡ್ತೀರಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಅಂದರೆ ಇವಾಗ ಡೈಲಿ ಎಷ್ಟು ಹೊಡಿತೀರಾ ಮತ್ತು ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸೂಪರ್ ಆಗಿದೆ ಬಿಸ್ನೆಸ್ಸು. ಈ ಬಿಸ್ನೆಸ್ ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬಿಸ್ನೆಸ್ ಬಗ್ಗೆ ನಾನು ಪೂರ್ತಿಯಾಗಿ ಮಾತಾಡಿ ವಿಡಿಯೋನ ಫ್ರೆಂಡ್ಸ್ ನನ್ನ ಒಂದು RB Editing 02 ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಆ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ಎಂಡ್ ತನಕ ನೋಡಿ ಫ್ರೆಂಡ್ಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಅಷ್ಟೇ ಸೂಪರ್ ಆಗಿದೆ. ನೀವು ಕೂಡ ಈ ಬಿಸ್ನೆಸ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ಫೇಸ್ನ ಮರದೇ ಫಾಲೋ ಮಾಡಿ ಫ್ರೆಂಡ್ಸ್. ಒಂದು ಬೈಕ್ ಮತ್ತು ಕೈ ಹೊಡೋಣ ನಿಲ್ಲಿಸ್ತಾರಲ್ಲ ಗೊತ್ತಿಲ್ಲ ಬ್ರದರ್. ಶಿವಮೊಗ್ಗ ಸರ್, ಶಿವಮೊಗ್ಗ. ನಮ್ಮಂತ ಒಂಟಿ ಸಲಗದ ಹುಡುಗರ ಆಟಿಟ್ಯೂಡೇ ಒಂಥರ ಡಿಫ್ರೆಂಟು ಫ್ರೆಂಡ್ಸ್. ನಾನಿವಾಗ MRS ಇಲ್ಲಿ ಸ್ಟಾಪ್ ಇಳ್ಕೊಂಡಿದ್ದೀನಿ, ಬೈಕಿಗೆ ಬಂದೆ ಇಲ್ಲಿ ಇಳ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದೇ ವಿಡಿಯೋ ಮಾಡ್ಕೊಂಡು ಹೋದರೆ ಇಲ್ಲಿ ಬಂದಿರೋದು ವೇಸ್ಟ್ ಆಗುತ್ತೆ, ಹಾಗಾಗಿ ನಾನು 2 ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಇವಾಗ ಇಲ್ಲಿ ಆಟೋ ಚಾಲಕರನ್ನ ಕೇಳ್ತೀನಿ, ಅವರ ಜೀವನ ಚರಿತ್ರೆ ಮತ್ತು ಅವ್ರ ಒಂದಿಗೆ ಎಷ್ಟು ದುಡಿತಾರೆ ಅದನ್ನೊಂದು ಕೇಳಿಕೊಂಡು ಆ ಕಡೆ ಮುಂದೆ ಹೋಗೋಣ ಫ್ರೆಂಡ್ಸ್. ಬ್ರೋ ಬರೀ ಇಂಟರ್ವ್ಯೂ ಕೊಡ್ತೀರಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ? ಅಂದರೆ ಇವಾಗ ಡೈಲಿ ಎಷ್ಟು ದುಡಿತೀರಾ ಮತ್ತು ಯಾವ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ ಡೈಲಿ? ಹಾಂ ಹೊಸಬ್ರಾ ಸರ್ ನೀವು? ಫ್ರೆಂಡ್ಸ್ ಅವರು ಹೊಸಬ್ರಂತೆ, ಇಲ್ಲ ಅಂದರು, ಬೇರೆ ಕೇಳೋಣ ಸರ್. ಒಂದು ಇಂಟರ್ವ್ಯೂ ಕೊಡ್ತೀರಾ? ಇಂಟರ್ವ್ಯೂ ಅಂದರೆ ಈಗ ಆಟೋ ಡೈಲಿ ಯಾವ ಥರ ದುಡಿಮೆ ಆಗುತ್ತೆ ಮತ್ತು ಯಾವ ಥರ ಸ್ಪೇಸ್ ಮಾಡ್ತೀರಾ ಕಸ್ಟಮರ್ನ? ಇವ್ರ ಎಕ್ಸ್ಪೀರಿಯನ್ಸ್ ಇದೆಯಾ ಸರ್? ಒಂದು ಇಂಟರ್ವ್ಯೂ ಕೊಡ್ತೀರಾ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ? ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಒಂದು ಇಂಟರ್ವ್ಯೂ ಕೊಡ್ತೀರಾ? ಇವಾಗ ನಿಮ್ಮ ಡೈಲಿ ಎಷ್ಟು ದುಡಿತೀರಾ ಮತ್ತು ಎಂತೆಂಥ ಕಸ್ಟಮರ್ ಸಿಗ್ತಾರೆ, ಯಾವ ಥರ ತಲೆ ತಿಂತಾರೆ ಮತ್ತು ಈ ಥರ ಇಲ್ವಾ ಸರ್? ಒಂದು 5 ನಿಮಿಷ ಸರ್ ಅಷ್ಟೇ. ನಾನವನಲ್ಲ ಅಂದರೆ ಆ ಕಡೆಗೆ ಅವರು ಕೇಳಿದೆ ಇಲ್ಲ ನಾವು ಹೊಸಬ್ರು ಅಂತ ಇಲ್ವಾ ಸರ್? ಕೇಳಿ ಸರ್ ಯಾರಾದರೂ. ಫ್ರೆಂಡ್ಸ್ ಇಲ್ಲಿ ಯಾರು ಕೂಡ ಒಪ್ಪಂತ ಇಲ್ಲ, ಎಲ್ಲ ನಡ್ಸ್ಕೊತಿದ್ದಾರೆ. ಯಾರಾದರೂ ಟ್ರೈ ಮಾಡೋಣ ಅಂದರೆ ಯಾರು ಸಿಗ್ತಾ ಇಲ್ಲ ಫ್ರೆಂಡ್ಸ್. ಫೈನಲಿ ಫ್ರೆಂಡ್ಸ್ ವಿಡಿಯೋ ಕಂಪ್ಲೀಟ್ ಆಯಿತು ಅಂದ್ಕೊಂಡು ಬೇರೆ ಕಡೆ ಹೋಗ್ತಿದ್ದೆ. ಬ್ರದರ್ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್ ಬ್ರದರ್. ಯಾವರು? ಕಡೂರಾ? ಫ್ರೆಂಡ್ಸ್ ಶಿವಮೊಗ್ಗದ ತುಂಗಭದ್ರಾ ಹೊಳೆನ ಒಂದ್ಸಲ ನೋಡಿ ಯಾವ ಥರ ಇದೆ. ಅಷ್ಟೇ ನೀರಿಲ್ಲ ಫ್ರೆಂಡ್ಸ್, ನೋಡಿ ಅಲ್ಲ ಸೇತುವೆ ಯಾವ ಥರ ಇದೆ. ಇವಾಗ ನಾನು ಈ ಒಂದು ಸೇತುವೆಯಲ್ಲಿ ನಡ್ಕೊತ ಹೋಗ್ತಾ ಇದ್ದೀನಿ. ಇವಾಗ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬರ್ತಾ ಇದ್ದಾವೆ. ನಾನು ಹಿಂದ್ಗಡೆ ಅಂತ ಸಿಕ್ಕಾಪಟ್ಟೆ ವೆಹಿಕಲ್ಸು. ಆ ಕಡೆ ನೋಡಿ, ಈ ಕಡೆ, ಇಲ್ಲಿ ನೋಡಿ. ಏನಪ್ಪ ಇವನು ಸಡನ್ನಾಗಿ ಬೈಕ್ ತೋರಿಸ್ತಾ ಇದ್ದಾನೆ, ಸ್ಕೂಟಿ, RN5, KTM, ಬುಲೆಟ್ ಈ ಥರ ಬೈಕ್ ತೋರಿಸ್ತದೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಹೇಳ್ತೀನಿ ಏನಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನನಗೆ ಪರ್ಸ್ನಲಿ ಒಂದು ಶೋರೂಮ್ ತುಂಬಾ ಇಷ್ಟ ಆಯಿತು. ಈ ಒಂದು ಬ್ಲಾಗ್ ಮಾಡ್ತಾ ಇರೋದು ನಾನು ಇವಾಗ ಪ್ರೆಸೆಂಟ್ ಈ ವಿಡಿಯೋ ಮಾಡ್ತಾ ಇರೋದು ಈ ಶೋರೂಮಲ್ಲಿ. ನಾನು ಆ ಸರ್ ಮೊಬೈಲನ್ನು ಇಸ್ಕೊಂಡೆ ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅಂದರೆ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ, ಒಳ್ಳೆ ಚೆನ್ನಾಗಿದೆ ಕಂಡೀಷನ್ ಕೂಡ ಬೈಕ್. ಅಂದರೆ ಇಲ್ಲಿ ಮಾಡೆಲ್ ಬಂದುಬಿಟ್ಟು 18 19 20 ಈ ಥರ ಮಾಡೆಲ್ ಸ್ಟಾರ್ಟ್ ಆಗ್ತದೆ. ಬೈಕ್ ಕಂಡೀಷನ್ ಕೂಡ ಚೆನ್ನಾಗಿದೆ ಮತ್ತು EMI ಆಪ್ಷನ್ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ಲೋನ್ ಕೂಡ ಮಾಡಿಕೊಡ್ತಾರೆ ನಿಮಗೆ.
ಬೆಸ್ಟ್ ಇದೆ. ಹಂಗೆ ನಾನು ಇಲ್ಲಿ ಪ್ರಮೋಷನ್ ಕೂಡ ಇವಾಗ ಮಾಡಕ್ಕೆ ಬಂದಿದ್ದೀನಿ ಆಲ್ರೆಡಿ. ಇವಾಗ ಪ್ರಮೋಷನ್ ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಒಂದು ಬ್ಲಾಗು ನಾನು ಆಲ್ರೆಡಿ ಇವಾಗ ಕಂಟಿನ್ಯೂ ಮಾಡಿದ್ದೀನಿ ಬ್ಲಾಗ್ನ. ಇವಾಗ ನೋಡಿ ಹೊರಗಡೆ ಎಲ್ಲ ಇವಾಗ ರೆಡಿ ಆಗ್ತಿದೆ. ಇವಾಗ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರಮೋಷನ್ ವಿಡಿಯೋ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಮತ್ತು RB ಎಡಿಟಿಂಗ್ 02 ಅಂತ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದರಲ್ಲೂ ಕೂಡ ಬರುತ್ತೆ. ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಆಗಿ ನಿಮಗೆ ಬೇಕಾಗಿರೋ ವೀಡಿಯೋಸ್ಗಳೆಲ್ಲ ಪ್ರತಿಯೊಂದು ಸಿಗ್ತಾ ಇರ್ತವೆ ಫ್ರೆಂಡ್ಸ್. ಮಾಡಲ್ ಸೆಕೆಂಡ್ ಓನರ್ 1,50,000 ಹೇಳ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ಬಂದುಬಿಟ್ಟು RB ಎಡಿಟಿಂಗ್ 02 ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ಚಿನ್ನ ಬಾರ ಇಲ್ಲಿ, ಬಾರ ಇಲ್ಲಿ ಕ್ರೇ ಹಿಡ್ಕೊಂಬಾರ. ಎಂತಕ್ಕೆ ಬಂದಿ ನೀನು? ಎಂತಕ್ಕೆ ಬಂದಿನಿ ಇಲ್ಲಿಗೆ? ಸಿಟಿ ಎಂತಕ್ಕೆ ಬಂದಿ? ಮಾರ್ಕೆಟಿಗೆ ಎಂತಕ್ಕೆ ಬಂದಿ? ಮಾರ್ಕೆಟ್ ಮಾಡಕ್ ಬಂದಿ. ನಿಮ್ದು ಫಸ್ಟ್ ರ್ಯಾಂಕ್ ರಾಜ ಅಂತ ಗೊತ್ತು ನೀವು. ಮಾರ್ಕೆಟ್ ಮಾಡಕ್ಕೆ ಬಂದೆ? ಮಾರ್ಕೆಟ್ ಮಾಡಂಗಿಲ್ಲ, ಅಲ್ಲಿ ಪರ್ಚೇಸ್ ಮಾಡಕ್ ಬರ್ತಾರೆ, ಮಾಡಕ್ ಬರಲ್ಲ. ಬ್ರೋ ಹಾಯ್ ಬ್ರೋ ಹಾಯ್ ಬ್ರೋ. ನಮ್ಮ ದೋಸ್ತಿಕ ನೋಡಿ ಫ್ರೆಂಡ್ಸ್, ಪರಿಚಯ ಮಾಡೋದು. ನನ್ನ ಹೆಸರು ಸಚಿನ್ ಅಂತ, ಇವರ ಹೆಸರು ರಾಜು ಅಂತ. ನನ್ನ ಐಡಿ ಹೆಸರು ಕನ್ನಡ ಫಿಕ್ಸ್ ಆಗ್ತೀವಿ, ಸರಿನಾ? ಸರಿ ಬಾಯ್ ಕಣೋ ಫ್ರೆಂಡ್ಸ್. ನಾವು ಮಾರ್ಕೆಟಿಂದ ಇವಾಗ ಕೆಳಗಡೆ ಬಂದಿದ್ದೀವಿ ನೋಡಿ. ಮಾರ್ಕೆಟ್ ಅಲ್ಲಿದೆ. ಇದು ಬ್ಲಾಗ್ ಬ್ರೋ, ಬ್ಲಾಗ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಮಾಡ್ಬೇಕದು? ಇದೇನಿಲ್ಲ, ಹಂಗೆ ಮಾತಾಡೋದಷ್ಟೇ. ಏನು ಮಾಡ್ತಾ? ನಿಮ್ಮ ಹೆಸರು? ನಮ್ಮ ಹೆಸರು ನಯಾಜ್. ಆಟೋ ಹೊಡಿತೀರಾ? ಎಷ್ಟಾಗುತ್ತೆ ದುಡಿಮೆ ದಿನಕ್ಕೆ? ದುಡಿಮೆ ಇನ್ನೂ ಆಗಿಲ್ಲ. ಬೆಳಗ್ಗಿಂದ ಒಂದು 50 ರೂಪಾಯಿ ಬಾಡಿಗೆ ಮಾಡಿದ್ದೀನಿ. ಈಗ ಬಂದಿದ್ದೀನಿ, ಇನ್ನೊಂದು ನಂಬರ್ ಹೊಡಿದೀನಿ ಅಷ್ಟೇ. ಮತ್ತೇನಿಲ್ಲ. ಮನೇಲಿ ಬೈತಾರೆ ಹಂಗಾರೆ? ಮನೇಲಿ ಬೈತಾರೆ. ಒಳ್ಳೆ ಕ್ಲಾಸ್ ಆಗುತ್ತೆ. ಒಳ್ಳೆ ಕ್ಲಾಸೇ. ಈಗ ಸಂಜೆ ಈಗ ಒಂದು 500 ರೂಪಾಯಿ ತಗೊಂಡೋಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೈತಾರೆ ನನಗೆ. ಸಿಕ್ಕಾಪಟ್ಟೆ ಬೈತಾರೆ? ಅದೊಂದು ಗ್ಯಾರಂಟಿ. ಸರಿ, ಓಕೆ, ಚೆನ್ನಾಗಾಗಲಿ ಬಿಸ್ನೆಸ್. ಆಯ್ತು ಫ್ರೆಂಡ್ಸ್. ನಾನಿವಾಗ ಮಾರ್ಕೆಟಿಂದ ಬಂದೆ ಫ್ರೆಂಡ್ಸ್. ನಮ್ಮ ಬ್ರದರ್ ಸಿಗ್ತಾನೆ ಅಂತ ಅಂದ. ಫೋನ್ ತಗೋಬೇಕಂದ್ರೆ ಇಲ್ಲಿ ಅಲ್ಲಿ ಹೋಗಂಬ, ಅಲ್ಲಿ ನೋಡೋಣ ಫ್ರೆಂಡ್ಸ್. ನಾನೊಂದು ಬೈಕ್ ಶೋರೂಮಿಂದು ಪ್ರಮೋಷನ್ ಮಾಡಿದೆ. ಓಕೆ, ನಾನು ನಿಮ್ಗೆ ಏನು ಹೇಳಿದ್ದೆ, ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಬಿಸ್ನೆಸ್ ಬಗ್ಗೆ ಹೋಗಿದ್ದೆ ಫ್ರೆಂಡ್ಸ್. ಆದರೆ ಅಲ್ಲೊಂದು ಬೈಕ್ ಶೋರೂಮಿಂದ, ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮಿಂದು ಒಂದು ಪ್ರಮೋಷನ್ ಇತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. 12 ಗಂಟೆಯಿಂದ ಹಿಡಿದ್ಬಿಟ್ಟು ಸಾಯಂಕಾಲ 4 ಗಂಟೆ ತನಕ ಅಲ್ಲೇ ಟೈಮ್ ಆಯಿತು. 4 ಗಂಟೆ ತನಕ ಟೈಮ್ ಆಯಿತು. ನಾನು ಹೋಗ್ಬಿಟ್ಟು ಕೇಳ್ಕೊಂಡು ಬಂದೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇವು ನಾಳೆ ಬರೋಕ್ಕೆ ಹೇಳಿದ್ದಾರೆ. ಆ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ನಾಳೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಇಲ್ಲಿ ನಡ್ಕೊತಾ ಹೋಗ್ತಾ ಇದ್ದೀನಿ. ಯಾವ ಥರ ಬಿಸ್ನೆಸ್ ಅದು, ಏನು ಮಾಡೋದು, ಮತ್ತು ಅಲ್ಲಿ ಆಟೋ ಸ್ಟ್ಯಾಂಡಿಂದ ಒಂದು ವೀಡಿಯೋ ಮಾಡಿದ್ನಲ್ವ, ಅದು ಕೂಡ ನಿಮಗೆ ವಿಡಿಯೋ ಸಿಗುತ್ತೆ, ಕ್ಲಿಯರಾಗಿ ಬರುತ್ತೆ ಫ್ರೆಂಡ್ಸ್ ಅದು ವಿಡಿಯೋ. ಮತ್ತು ಈ ಥರ ಬ್ಲಾಗ್ ಮಾಡ್ತಾ ಇರ್ತೀವಿ ಪಬ್ಲಿಕಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನಮಗಿನ್ನೂ ಕೂಡ ಇನ್ನೂ ಮೋಟಿವೇಟ್ ಆಗುತ್ತೆ. ಅದೇ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು, ಚೆನ್ನಾಗಿ ಕಂಟೆಂಟ್ ಕೊಡಬೇಕು ಅಂತ ಅನಿಸುತ್ತೆ. ಹಂಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿವಾಗ ಮೊಬೈಲ್ ಶಾಪ್ ಹುಡ್ಕೊತ ಹೋಗ್ತಿದ್ದೀನಿ. ಮೊಬೈಲ್ ಶಾಪ್ ಎಲ್ಲಿದ್ದಾವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಮೊಬೈಲ್ ಶಾಪ್ ಹುಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಒಂದು ಮೊಬೈಲ್ ತೊಗೋಬೇಕಿತ್ತು. ನಮ್ಮ ಅಮ್ಮಗೆ ಒಂದು ಚಿಕ್ಕದು, ಅಂದರೆ ಸ್ಮಾರ್ಟ್ ಫೋನ್ ತೊಗೋಬೇಕಿತ್ತು ಸಂಸಾಂಗಲ್ಲಿ. ಹಾಗಾಗಿ ಶಾಪ್ ಹುಡ್ತಾ ಇದ್ದೀನಿ, ಶಾಪ್ ಸಿಗ್ತಾ ಇಲ್ಲ. ಬ್ರೋ ಮೊಬೈಲ್ಸ್ ಬೇಕಿತ್ತು, ಅಂದರೆ ಮೊಬೈಲ್ ಬೇಕಿತ್ತು ಸಂಸಾಂಗ್. ಕೀಪ್ಯಾಡ? ಕೀಪ್ಯಾಡ್ ಚಿಕ್ಕದು ಸಂಸಾಂಗ್ ಬೇಕಿತ್ತು. ಯಾವ ರೇಟಲ್ಲಿದೆ? ಅಂದರೆ ತೊಗೊಂಡಿದ್ದೀವಿ, ಅದು ತೊಗೊಂಡು ಹಾಳಾಗಿದೆ. 1 ಇಯರ್ ಆಯಿತು ಇವಾಗ. ಹಂಗಾಗಿ ಅದೇ ಥರದ ಬೇಕು, ಚೆನ್ನಾಗಿದೆ, ಚೆನ್ನಾಗಿ ಬರುತ್ತಂತ. ಹಂಗಾಗಿ ತೋರಿಸಿ. ಎಷ್ಟಿದೆ ರೇಟು? 1,805 ರೂಪಾಯಿ. ಸ್ಯಾಮ್ಸಂಗ್ 1100 ರೂಪಾಯಿ ಕೊಡ್ತೀನಿ ಅವರು. ಎಷ್ಟು? 1100. ಅಂದರೆ ನಮ್ಮ ಫ್ರೆಂಡ್ದೇ ಇದೆ ಶಾಪು. ಹಂಗಾಗಿ ನಮಗೆ ರೇಟ್ ತೊಗೊಂಡಿದ್ದೀವಿ ಫೋನ್. ಎಷ್ಟಂತಿದ್ದಕ್ಕ? 1800 ಫ್ರೆಂಡ್ಸ್. 1800 ರೂಪಾಯಿ ಹೇಳ್ತಾ ಇದ್ದಾರೆ. ಸಂಸಾಂಗ್ ನೋಡಿ, ಗುರು 1200.
ಅಣ್ಣ ಅದು ನಮ್ಮ ದೋಸ್ತ 1000 ರೂಪಾಯಿ ಹೇಳಿದ. ಓಕೆನಾ, ಒಂದು 50 ರೂಪಾಯಿ ಜಾಸ್ತಿ ತಗೊಳ್ಳಿ. 5 ಬ್ಲಾಗು, ಇದು ಯೂಟ್ಯೂಬ್ ಬ್ಲಾಗ್ ಹಂಗೆ ಇದು ಡೈಲಿ ಬ್ಲಾಗ್ ಅಂತ. ನಾವು ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನು ತೊಗೊತೀವಿ ಅದೆಲ್ಲ ವೀಡಿಯೋ ಮಾಡ್ತಾ ಇರ್ತೀವಿ. ಇವಾಗ ಅಲ್ಲಿಂದ ಬರುವಾಗೆಲ್ಲ ಮಾಡ್ಕೊಂಬಂದಲ್ಲ ಆಟೋದು ಅವರೆಲ್ಲ ಹಂಗೆ ಬ್ಲಾಗು, ಡೈಲಿ ಬ್ಲಾಗು. ನಿಮಗೆ ಗೊತ್ತಿಲ್ವಾ ಯೂಟ್ಯೂಬ್ ಡೈಲಿ ಬ್ಲಾಗ್ ಅಂದರೆ? ಗೊತ್ತಿಲ್ವಾ? ಹಂಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯೂಟ್ಯೂಬಲ್ಲಿ ಬ್ಲಾಗ್ ಅಂತ ಹೊಡಿರಿ, ಕನ್ನಡದಾಗ ಗೊತ್ತಾಗುತ್ತಲ್ಲ ಮಾತಾಡೋದು. ಹಾಂ, ಕನ್ನಡ ಬ್ಲಾಗ್ ಅಂತ ಹೊಡಿರಿ, ಸಿಕ್ಕಾಪಟ್ಟೆ ಬರ್ತಾವೆ, ಅವು ಗೊತ್ತಾಗುತ್ತೆ ನಿಮಗೆ ಬ್ಲಾಗ್ ಅಂದರೆ ಏನಂತ. ವಿಡಿಯೋ ಯಾಕೆ ಮಾಡ್ತೀರಾ ಹಿಂಗೆ ಈ ವಿಡಿಯೋ ಅಂದರೆ ನಾವು ಏನೇನು ತೊಗೊತಾ ಇದ್ದೀವಿ, ಏನು ಮಾಡ್ತಾ ಇದೀವಿ ಅಂತ ವಿಡಿಯೋ ಮಾಡ್ತೀವಿ. ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕೀಪ್ಯಾಡ್ ಮೊಬೈಲು, ನಾನು ಸ್ಮಾರ್ಟ್ಫೋನ್ ಅಂತಂದರೆ ಕೀಪ್ಯಾಡ್ ಮೊಬೈಲ್ ತೊಗೊತಾ ಇರೋದು. ಇದಕ್ಕೆ ಎಷ್ಟು ಕೊಡ್ತಾ ಇದ್ದೀನಿ ಪ್ರೈಸ್ ಅಂತಂದರೆ 1050 ರೂಪಾಯಿ ಕೊಡ್ತಾಯಿದ್ದೀನಿ ನೋಡಿ. ಈ ಕವರು ಅನ್ಬಾಕ್ಸಿಂಗ್, ಈ ಬಾಕ್ಸು, ಮತ್ತು ಇದು ಬ್ಯಾಟ್ರಿದು. ಮೊಬೈಲ್ ಆನ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಈ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.